ಮೋರ್ ಡೀಟೇಲ್ಸ್ ನನ್ನ ಕಲೀಗ ಮಂಜುನಾಥ್ ನೀಡ್ತಾರೆ, ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ವಾರ ಆಗಂಗಿಲ್ಲ ಎರಡು ಮೂರು ಸುದ್ದಿಯನ್ನು ಇಂಥದನ್ನು ನಾವು ಪ್ರಸಾರ ಮಾಡ್ತಲೇ ಇರ್ತೀವಿ. ಟೆರರಿಸ್ಟಿಗೂ ದುಡ್ಡಿದ್ರೆ ಜೈಲಲ್ಲಿ ಸ್ವರ್ಗ ಸಿಗುತ್ತೆ ಅನ್ನುವ ಪರಪ್ಪನ ಅಗ್ರಹಾರದ ಬಗ್ಗೆ ನಿಮ್ಮ ಬಾಯಲ್ಲೇ ನೀವು ವಿವರಿಸೋದಾದ್ರೆ ಏನು ಹೇಳ್ತೀರಿ? ಏನು ಕರ್ಮ ಇದು, ಏನು ವ್ಯವಸ್ಥೆ ಇದು? ವಿದ್ಯಾ, ಇಲ್ಲಿ ಪರಪ್ಪನಗರ ಜೈಲಿನಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗುತ್ತೆ ಅನ್ನೋದಕ್ಕೆ ಇವೆಲ್ಲವೂ ಸಹ ಒಂದು ತಾಜಾ ಉದಾಹರಣೆ. ಆದರೆ ಈ ಸಂಬಂಧಪಟ್ಟಾಗೆ ಕಳೆದ 1 ತಿಂಗಳಿಂದ ಗ್ಯಾರಂಟಿ ನ್ಯೂಸ್ನಲ್ಲಿ ಸಾಲಾಗಿ ಜೈಲು ಅಕ್ರಮಗಳ ಬಗ್ಗೆ, ಜೈಲಿನಲ್ಲಿರ್ತಕ್ಕಂಥ ವಿಚಾರಣಾಧೀನ ಕೈದಿಗಳಿರ್ಬೋದು ಅಥವಾ ಸಜಾ ಕೈದಿಗಳಿರ್ಬೋದು, ಅವರಿಗೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ದುಡ್ಡಿಗೆ ಏನೇನೆಲ್ಲ ಮಾಡಿಕೊಡ್ತಾ ಇದ್ದಾರೆ ವ್ಯವಸ್ಥೆಗಳನ್ನು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಸರಣಿಯಾಗಿ ಈ ಒಂದು ಸುದ್ದಿಗಳನ್ನು ಜೈಲು ಅಕ್ರಮಗಳ ಬಗ್ಗೆ ಪ್ರಸಾರ ಮಾಡೋದು. ಇದರಲ್ಲಿ ಗಮನಿಸೋದಾದರೆ ದರ್ಶನ್ ಅವರು ಇರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ವಿಸಂಗಡ ನಾಗನ್ಗೆ ರಾಜಾತಿಥ್ಯ ಇರ್ಬೋದು, ನಂತರದ ದಿನಗಳಲ್ಲಿ ಕೊಲೆ ಪ್ರಕರಣದಲ್ಲಿ ಒಳಗಡೆ ಹೋಗಿರ್ತಕ್ಕಂಥ ಗುಬ್ಬಚ್ಚಿ ಸೀನಾ ಜೊತೆಗೆ ಮತ್ತೊಬ್ಬ ಆರೋಪಿ ಜೈಲಿನಿಂದಲೇ ಅವರ ಹೆಂಡತಿಗೆ ವಿಡಿಯೋ ಕಾಲ್ ಮಾಡಿರ್ತಕ್ಕಂಥ ಒಂದು ಸುದ್ದಿ. ನಂತರ ಅಲೆಕ್ಸ್ ಅಂತಕ್ಕಂಥವನು, ಈತ ಬಂದು ಕೇರಳ ಮೂಲದ ರಾಜಕಾರಣಿ, CPM ನಾಯಕನ ಮಗ ಉಮನ್ ಚಾಂಡಿ ಅವರ ಪುತ್ರ ಅಲೆಕ್ಸ್ ಚಾಂಡಿ ಅಂತಕ್ಕಂಥವ್ರು. ಇವರು ಅತ್ಯಾಚಾರ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದಾರೆ. ಆತನೂ ಸಹ ಪರಪ್ಪನಗರ ಜೈಲಿನಿಂದ ತಮಿಳುನಾಡಿನಲ್ಲಿರ್ತಕ್ಕಂಥ ಒಬ್ಬ ಉದ್ಯಮಿಗೆ ಫೋನ್ ಮಾಡಿ, ಅದು ವಾಟ್ಸಪ್ ಕಾಲ್ ಮಾಡಿ ಬೆದರಿಕೆ ಹಾಕಿರ್ತಕ್ಕಂಥ ಪ್ರಕರಣ ನಿನ್ನೆ ಅಷ್ಟೇ ಗ್ಯಾರಂಟಿ ನ್ಯೂಸ್ನಲ್ಲಿ ಸುದ್ದಿ ಹೋಯಿತು. ಇವೆಲ್ಲದನ್ನ ಮೀರಿಸ್ತಕ್ಕಂಥ ಸುದ್ದಿ ಇವತ್ತು ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡಿರ್ತಕ್ಕಂಥದ್ದು. ಜೈಲಿನಲ್ಲಿ ಒಬ್ಬರು ಕೈಯಲ್ಲಿ ಫೋನ್ಗಳು ಸಿಗ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಬಹುತೇಕ ವಿಚಾರಣಾಧೀನ ಕೈದಿಗಳಿರ್ಬೋದು ಅಥವಾ ಸಜಾ ಕೈದಿಗಳ ಕೈಲಿ ಮೊಬೈಲ್ಗಳು ಸಿಗ್ತಾ ಇದ್ದಾವೆ, ಅದು ಸ್ಮಾರ್ಟ್ ಫೋನ್ಗಳು ಸಿಗ್ತಾ ಇದ್ದಾವೆ ಅಂತಕ್ಕಂಥ ಆಘಾತಕಾರಿ ಸುದ್ದಿಯನ್ನು ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡಿದೆ. ಅದಕ್ಕೆ ಬೇಕಾದಂಥ ಸಾಕ್ಷಿಗಳು ಅಂದರೆ ವಿಡಿಯೋ ಸಾಕ್ಷಿಗಳು ಸಹ ಒಂದು ಪ್ರಸಾರ ಮಾಡ್ತಾ ಇದ್ದೀವಿ. ಇವತ್ತು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಒಬ್ಬೊಬ್ಬರ ಕೈಲಿ, ಅಂದರೆ ಕೊಲೆ ಆರೋಪಿಗಳಿದ್ದಾರೆ, ಅತ್ಯಾಚಾರದ ಆರೋಪಿಗಳಿದ್ದಾರೆ, ಜೊತೆಗೆ ಬೆಂಗಳೂರಿನಲ್ಲಿ ಭಯೋತ್ಪಾದನಾ ಕೃತ್ಯಗಳನ್ನು ಎಸಗದಂಥ ಭಯೋತ್ಪಾದಕರ ಕೈಲೂ ಸಹ ಫೋನ್ಗಳಿದ್ದಾವೆ. ಇವೆಲ್ಲವೂ ಹೇಗೆ ಬಂತು ಅನ್ನೋದಾದರೆ, ಕೇವಲ 3,000ದಿಂದ 5,000 ಹಣ ಕೊಟ್ಟರೆ ಸಾಕು, ಜೈಲಿನಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಯಾವುದೋ ಒಂದು ರೂಪದಲ್ಲಿ ಅವರ ಕೈಲಿ ಫೋನ್ಗಳನ್ನು ತೆಗೆದುಕೊಂಡ್ಬಂದು ಕೊಡ್ತಾರೆ. ಅದಕ್ಕೆ ಬೇಕಾದಂಥ ನೆಟ್ವರ್ಕ್ ಸಪೋರ್ಟ್ ಮಾಡೋದಕ್ಕೂ ಬೇಕಾದಂಥ ವ್ಯವಸ್ಥೆಯನ್ನು ಸಹ ಮಾಡಿಕೊಡ್ತಾರೆ. ಇಲ್ಲಿ ನಾವು ಗಮನಿಸೋದಾದರೆ, ನೀವು ಹೇಳಿದ್ರಿ ಇವರನ್ನು ಯಾವ ಭಾಷೆಯಲ್ಲಿ ಉಚ್ಚಾರಣೆ ಮಾಡಬೇಕು, ವರ್ಣನೆ ಮಾಡಬೇಕು ಅನ್ನೋದು, ಇದನ್ನು ಹೇಳೋದಾದರೆ ಇವರು ಹುಟ್ಟು ಕಚ್ಚಡಗಳು ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಇವರಿಗೆ ಪ್ರತಿ ತಿಂಗಳು ಸರ್ಕಾರ ಯಾವ ದಿನಾಂಕವನ್ನು ನಿಗದಿ ಮಾಡಿರುತ್ತೆ ಆ ದಿನಾಂಕಕ್ಕೆ ಸಂಬಳವನ್ನು ಸಹ ಕೊಳ್ಳಾಗುತ್ತೆ. ಆ ಸಂಬಳ ಒಂದು ವೇಳೆ ಅಂದರೆ ಇಲ್ಲಿ ಆರ್ಥಿಕ ಇಲಾಖೆ ಕೆಲವೊಂದು ಬಾರಿ ಏನಾದರೂ ಪ್ರೋಸೆಸ್ ಮಾಡೋದು ಲೇಟ್ ಆದಾಗ 1-2 ದಿನ ಲೇಟ್ ಆಗ್ಬೋದು. ಅದನ್ನು ಹೊರತುಪಡಿಸಿದ್ರೆ ಯಾವುದೇ ತಿಂಗಳ ಒಂದು ವೇತನ ಬಾಕಿ ಉಳಿಸ್ಕೊಂಡಿಲ್ಲ. ಆದರೆ ಇಲ್ಲಿ ಇಂತಹ ಏನು ದೇಶದ್ರೋಹಿಗಳಿರ್ಬೋದು, ಅತ್ಯಾಚಾರಿಗಳಿರ್ಬೋದು, ಅಥವಾ ಕೊಲೆಗಡಕರಿರ್ಬೋದು, ಕ್ರಿಮಿನಲ್ಗಳಿರ್ಬೋದು, ಇವರು ಕೊಡ್ತಕ್ಕಂಥ ಎಂಜಲು ಕಾಸನ್ನು ತೆಗೆದುಕೊಂಡು ಇವರ ಹೆಂಡತಿ ಮಕ್ಕಳನ್ನು ಸಾಕಬೇಕಾದಂಥ ಪರಿಸ್ಥಿತಿ ಈ ಜೈಲು ಅಧಿಕಾರಿಗಳಿಗೆ ನಿರ್ಮಾಣ ಆಗಿದೆಯಾ ಅಂತಕ್ಕಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಇಲ್ಲಿ ನಾವು ಗಮನಿಸ್ಬೋದು, ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟು, ಅದರ ಒಬ್ಬ ಪ್ರಮುಖ ಆರೋಪಿ, ಸಾಕಷ್ಟು ಜನರ ಒಂದು ಅಂದರೆ ಆ ಪ್ರಕರಣದಲ್ಲಿ ಒಬ್ಬರ ಸಾವಾಗಿತ್ತು, ಇನ್ನೆಲ್ಲರಿಗೂ ನೋವು ಅಂದರೆ ಮಂಜುನಾಥ್, ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಕ್ಲಾರಿಟಿ ತಗೊಳ್ತೀನಿ. ಸ್ಟೇ ವಿತ್ ಮೀ. ಈಗ ನಾನು ಒಬ್ಬ ಟೆರರಿಸ್ಟ್ ಬಗ್ಗೆ ಮಾತಾಡ್ತಾ ಇದ್ನಲ್ಲ, ಪರಪ್ಪನ ಅಗ್ರಹಾರದಲ್ಲಿ ಪರಿಸ್ಥಿತಿ ಹೆಂಗಿದೆ ಹೇಳ್ತೀನಿ ಕೇಳಿ. ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಬಿಗ್ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಆಗಿತ್ತಲ್ಲ, ಆ ಉಗ್ರ ಕೂಡ ಪರಪ್ಪನ ಅಗ್ರಹಾರದಲ್ಲೇ ಇದ್ದಾರೆ. ಅವನ ಕೈಲೂ ಫೋನ್. ಜೈಲಿನೊಳಗೆ ದುಡ್ಡು ಕೊಟ್ರೆ ಟೆರರಿಸ್ಟ್ಗೂ ಕೂಡ ಆತಿಥ್ಯ. ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಬಿಗ್ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ನೋಡ್ಲೇಬೇಕು, ನೀವು ಇದನ್ನ ನೋಡ್ಲೇಬೇಕು, ಎಲ್ಲರೂ ಪ್ರಶ್ನೆ ಮಾಡ್ಲೇಬೇಕು. ನಮ್ಮ ವ್ಯವಸ್ಥೆ ಹೆಂಗಿದೆ ಅಂದ್ರೆ, ಪರಪ್ಪನ ಅಗ್ರಹಾರದ ಕಡೆಗೆ ಒಂದ್ಸಲ ಹೋಗಿ ಬನ್ನಿ. ಹಿರಿಯರು ಒಂದು ಮಾತು ಹೇಳ್ತಾರೆ, ನಿಂಗೆ ತೀರಾ ದುಃಖ ಆಯ್ತಾ, ತೀರಾ ಬೇಜಾರಾಯ್ತಾ, ಒಂದ್ಸಲ ಸ್ಮಶಾನಕ್ಕೆ ಹೋಗಿ ಬನ್ನಿ ಅಂತಾರೆ. ಯಾಕಂದ್ರೆ ಯಾವುದು ಕೂಡ ಶಾಶ್ವತ ಅಲ್ಲ, ಈ ಸಮಯ ಇಲ್ಲೇ ಮುಗ್ದೋಗುತ್ತೆ ಅಂತ. ಒಂದು ಸಲ ಸ್ಮಶಾನಕ್ಕೆ ಹೋಗಿ ಬನ್ನಿ, ತೀರಾ ಅತಿರೇಕ ತಲೆಗೆ ಮದ ಏರಿದ್ರು ಅಷ್ಟೇ, ಬೇಜಾರಾದ್ರು ಅಷ್ಟೇ ಅಂತ. ಈಗ ಅದನ್ನ ಉಲ್ಟಾ ಮಾಡೋಣ ನಾವು. ನಿಮಗೆ ಒಂದು ಟ್ರಿಪ್ ಹೋಗ್ಬೇಕು ಅಂತ ಅನಿಸ್ತಾ, ಅಥವಾ ಮರ್ಡರ್ ಆದ್ರೆ, ಕೊಲೆ, ಈಗ ಸುಲಿಗೆ ಆದ್ರೆ, ಕಳ್ತನ ಮಾಡಿದ್ರೆ ಏನಾಗುತ್ತಪ್ಪ ಅನ್ನುವ ತಿಳ್ಕೊಳ್ಳುವ ಕುತೂಹಲ ಇದ್ರೆ ದಯವಿಟ್ಟು ಪರಪ್ಪನ ಅಗ್ರಹಾರಕ್ಕೆ ಒಂದ್ಸಲ ವಿಸಿಟ್ ಮಾಡಿ. ಎಲ್ಲರೂ ಒಂದು ಟ್ರಿಪ್ ಪ್ಲಾನ್ ಮಾಡ್ಕೊಳ್ಳಿ. ಅಲ್ಲಿ ಒಬ್ಬ ಟೆರರಿಸ್ಟು ಕೂಡ ಆನಂದಮಯ ಜೀವನ ಮಾಡ್ತಾನೆ. ಒಬ್ಬ ಕೊಲೆ ಮಾಡಿರುವ ಕೊಲೆಗಾರ ಕೂಡ ಅತ್ಯದ್ಭುತ ಲೈಫ್ ಅನ್ನ ಎಂಜಾಯ್ ಮಾಡ್ತಾ ಇದ್ದಾನೆ. ಅವನ ಕೈಗೆ ಬೇಕು ಅಂದಾಗ ಫೋನ್ ಸಿಗುತ್ತೆ, ಅವನಿಗೆ ಬೇಕು ಅಂದಾಗ
ಕಿಚನ್ ಅಲ್ಲಿ ಅಡಿಗೆ ಮಾಡ್ಕೊಂತಾನೆ. ಬೇಕು ಅಂದಾಗ ಕೈಕಾಲು ಒತ್ತಕ್ಕೆ ಜನಗಳಿರ್ತಾರೆ. ಬೇಕು ಅಂದಾಗ ಅವನಿಗೆ ಬೇಕು ಬೇಡಗಳನ್ನ ತೀರ್ಸಕ್ ಎಲ್ಲವೂ ಸಿಗ್ತಾ ಇದೆ. ಇದನ್ನ ಜೈಲು ಅಂತಾರ. ಹಾಗಾದ್ರೆ ಜೈಲಿನ ಕಾನ್ಸೆಪ್ಟ್ ಮಾಡಿದ್ಯಾರು? ಜೈಲಿನ ಕಾನ್ಸೆಪ್ಟ್ ತಂದಿದ್ಯಾರು? ಅದರ ಉದ್ದೇಶ ಏನು? ಸ್ವಲ್ಪ ಲಿಬ್ರಲ್ ಆಗ್ಲಿ. ಜೈಲು ಅಂದ್ರೆ ಬರೀ ಕತ್ಲೆ ಕೋಣೆ, ಅವ್ರನ್ನ ಕೂಡ್ ಹಾಕೋದು ಮಾಡಬಾರ್ದು. ಇದು ಮನ ಪರಿವರ್ತನಾ ಕೇಂದ್ರವಾಗಬೇಕು. ಹಾಗಾಗಿ ಸ್ವಲ್ಪ ಬದಲಾವಣೆ ಮಾಡೋಣ, ಗಾಳಿ ಬೆಳಕು ಜೈಲೊಳಗೆ ತರೋಣ. ಅಲ್ಲಿಗೆ ಬಂದಂಥವ್ರು ಇನ್ನೊಂದ್ಸಲ ಇಂಥ ತಪ್ಪು ಮಾಡಬಾರ್ದಪ್ಪ ಅಂತ ಒಳ್ಳೆ ಸಭ್ಯನಾಗಿ ಹೊರಗೆ ಹೋಗ್ಲಿ ಅಂತ ಜೈಲಿನ ಕಾನ್ಸೆಪ್ಟ್ ಕಂಡ್ರಿ. ಟೆರರಿಸ್ಟು ರಾಮೇಶ್ವರಂ ಕೆಫೆಗೆ ಬಾಂಬ್ ಇಟ್ಟಿದ್ನಲ್ಲ, ಅದರಲ್ಲಿ 16 ಜನ ಗಾಯಗಳಾಗಿ ಆಸ್ಪತ್ರೆಗೆ ಸೇರ್ಕೊಂಡ್ರಲ್ಲ, ಕಣ್ಣು ಕಿವಿ ಮೂಗಿಗೆ ಗಾಯ ಮಾಡ್ಕೊಂಡಿದ್ರಲ್ಲ. ಅಂತಹ ನೋವುಗಳಿಗೆ ಕಾರಣ ಆದ ಇವನು ಏನಿದ್ದಾನೆ, ಇವನು ನಾನು ಹೇಳಿದ್ನಲ್ಲ ಹುಡುಗಿ ಗಿಡಿಗೆ ಅನ್ಕೋಬೇಡಿ, ಉದ್ದ ಕೂದಲಿದೆ ಅನ್ಕೊಂಡು. ಈ ಟೆರರಿಸ್ಟು ಕೂಡ ಕೈಯಲ್ಲಿ ಟೀಯನ್ನ ಸವಿತಾ ಏನ್ ಎಂಜಾಯ್ ಮಾಡ್ತಾ ಇದ್ದಾನೆ ನೋಡಿ ಅಲ್ಲಿ. ಇದು ನಮ್ಮ ಪರಪ್ಪನ ಅಗ್ರಹಾರದ ಪರಿಸ್ಥಿತಿ. ಇದು ನಮ್ಮ ವ್ಯವಸ್ಥೆ. ಓಕೆ, ಅಗೇನ್ ಸಂಪರ್ಕಕ್ಕೆ ನನ್ನ ಕಲೀಗ್ ಮಂಜುನಾಥ್. ಅಲ್ರಿ ಮಂಜುನಾಥ್, ಟೆರರಿಸ್ಟು ಅಲ್ಲಿ ಆನಂದಮಯ ಜೀವನ ಮಾಡ್ತಾನೆ, ಒಬ್ಬ ಕೊಲೆಗಾರ ಕೂಡ ಅದ್ಭುತವಾದಂತಹ ಲೈಫ್ ಲೀಡ್ ಮಾಡ್ತಾನೆ. ಆರೋಪ ಹೊತ್ತಿರೋ ಅಂದ್ರೆ ದರ್ಶನ್ ಏನ್ರಿ ಪಾಪ ಮಾಡಿದಾರೆ? ಹಂಗಾದ್ರೆ ಪಾಪ ದರ್ಶನಿಗೆ ಯಾಕೆ ಹಿಂಗಾಯ್ತು? ಖಂಡಿತ ಈ ವಿಚಾರವಾಗಿ ಏನು ದರ್ಶನ್ ಪರ ವಕೀಲರು ಪದೇ ಪದೇ ಕೋರ್ಟ್ಗೆ ಯಾಕೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರು ಅನ್ನೋದಂದ್ರೆ ಅವರ ಬಳಿ ಇವೆಲ್ಲವೂ ಸಹ ಇತ್ತು. ಯಾಕೆ ಇಲ್ಲಿ ಒಬ್ಬ ಸೆಲೆಬ್ರಿಟಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋದಾಗ ಆತನನ್ನ ಟಾರ್ಗೆಟ್ ಅಂದರೆ ಆತನಿಗೆ ಯಾವುದೋ ರೀತಿ ಅಲ್ಲಿ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಅವ್ರದ್ದಾಗಿತ್ತು. ಅವರು ಹಲವಾರು ಬಾರಿ ಕೋರ್ಟ್ನಲ್ಲಿ ವಾದ ಮಾಡಬೇಕಾದ್ರೆ ಉಲ್ಲೇಖ ಮಾಡಿದ್ದಾರೆ, ಟೆರರಿಸ್ಟ್ಗಳ ಕೈಲಿ ಅವರಿಗೆ ಬೇಕಾದಂಥ ಸೌಕರ್ಯಗಳು ಸಿಗ್ತಾ ಇದೆ, ಅತ್ಯಾಚಾರಿಯಾದಂಥ ಏನು ಈ ಉಮೇಶ್ ರೆಡ್ಡಿ ಕೈಗೆ ಆತನಿಗೆ ಬೇಕಾದಂಥ ವ್ಯವಸ್ಥೆಗಳು ಸಿಗ್ತಾ ಇದೆ, ಆದರೆ ದರ್ಶನ್ಗೆ ಮಾತ್ರ ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಮಾಡಿದ್ರು. ಆದರೆ ಇವೆಲ್ಲವೂ ಅವರು ಮಾಡಿದ್ದು ಸರಿ ಅನ್ನೋದಕ್ಕೆ ಇವತ್ತು ಏನು ಸಿಕ್ಕಿರ್ತಕ್ಕಂಥ ಸಾಕ್ಷಿಗಳೇ ಹೇಳುತ್ತೆ. ಇನ್ನು ಒಂದೇ ಒಂದು ಪ್ರಶ್ನೆ ನಾನು ಸೇರಿಸ್ಬಿಡ್ತೀನಿ. ಈಗ 17 ಜನ ಸಸ್ಪೆಂಡ್ ಆದ್ರಲ್ಲ, ಅದು ಕೇವಲ ದರ್ಶನ್ ಅವ್ರ ವಿಚಾರದಲ್ಲಿ ಮಾತ್ರ ಸಸ್ಪೆಂಡ್ ಆಗಿದ್ದ, ಅಥವಾ ಜೈಲಲ್ಲಿ ನೀವಿಂತ ಮಂಟಿನೋ ಕೆಲಸ ಮಾಡ್ತಾ ಇದ್ದೀರಾ ಬುದ್ಧಿ ಕಲ್ತ್ಕೊಳ್ಳಿ ಅಂತ ಸಸ್ಪೆಂಡ್ ಆಗಿದ್ದ? ಅಂಡ್ ನೀವುಗಳು ಪರಪ್ಪನ ಅಗ್ರಹಾರದಿಂದ ಲೈವ್ ಕೊಡಿ ಅಥವಾ ಒಂದು ಫೋನೋ ಕೊಡಿ ಅಂದ್ರೆ ರಿಪೋರ್ಟರ್ಸ್ಗಳು ಹೇಳ್ತೀರಿ ಇಲ್ಲಿ ನೆಟ್ವರ್ಕೇ ಸಿಗಲ್ಲ ಅಂತ. ಈ ಅಪರಾಧಿಗಳಿಗೆ ಹೆಂಗ್ರಿ ಸಿಗ್ತಾ ಇದೆ? ಟೆರರಿಸ್ಟ್ಗಳಿಗೆ ಹೆಂಗ್ ನೆಟ್ವರ್ಕ್ ಸಿಗ್ತಾ ಇದೆ, ನಿಮ್ಗಳಿಗೆ ಯಾಕೆ ಸಿಗಲ್ಲ ಹಂಗಾದ್ರೆ? ಇದನ್ನ ಹೇಳ್ತೀನಿ ನೋಡಿ. ಇಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಜೈಲಿನ ಒಳಗಡೆ ಜಾಮರ್ಗಳನ್ನು ಹಾಕಿದ್ದಾರೆ. ಸಿಗ್ನಲ್ಗಳು ಪ್ರೊವೈಡ್ ಮಾಡೋದಕ್ಕೆ ಸರ್ವಿಸ್ ಪ್ರೊವೈಡರ್ಗಳಿಗೂ ಕಳೆದ ಬಾರಿ ಈ ರೀತಿಯಾದಂಥ ಸಮಸ್ಯೆ ಬಂದಾಗ ADGP ದಯಾನಂದ್ ಅವರು ಆ ಸರ್ವಿಸ್ ಪ್ರೊವೈಡರ್ಗಳ ಮುಂದೆ ಇಟ್ಟಂಥ ಪ್ರಶ್ನೆಯೂ ಇದೇ ಆಗಿದೆ. ಯಾಕಂತಂದರೆ ಇಲ್ಲಿ ಜೈಲಿನಲ್ಲಿರ್ತಕ್ಕಂಥ ಕೈದಿಗಳಿಗೆ ಅವರ ಉಪಟಳಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಜಾಮರ್ಗಳನ್ನು ಹಾಕಿದ್ದೀವಿ. ಆದರೆ ಅದು ಹೊರಗಡೆ ಇರ್ತಕ್ಕಂಥ ರಸ್ತೆಗಳಲ್ಲಿ ಆ ಕೆಲಸ ಮಾಡ್ತಾ, ಅದೇ ಜೈಲಿನಲ್ಲಿ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು. ಈಗ ನಾವು ಏನು ಇಲ್ಲಿ ಪ್ರಸಾರ ಮಾಡ್ತಕ್ಕಂಥ ಮುಸಾವಿರ್ ಹುಸೇನ್ ಶಾಜಿಬ್ ಇದ್ದಾನೆ, ಭಯೋತ್ಪಾದಕ ಏನಿದ್ದಾನೆ, ಈತ ಮಾತಾಡ್ತಾ ಇದ್ದಾನೆ. ಆತ ಮಾತಾಡ್ತಕ್ಕಂಥ 1-2 ಲೈನ್ಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. 5,000 ಕೊಟ್ಟರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಮೊಬೈಲನ್ನು ತಂದು ಕೊಡ್ತಾನೆ. ಜೊತೆಗೆ ಆತ ಯಾವ ಸಮಯದಲ್ಲಿ ಅವರ ಸಹಚರರು ಎಲ್ಲೋ ಇರ್ತಕ್ಕಂಥ ಬೇರೆ ಜೈಲಲ್ಲಿ ಇರ್ತಕ್ಕಂಥವ್ರು ಅಥವಾ ತಲೆಮರೆಸ್ಕೊಂಡಿರ್ತಕ್ಕಂಥ ಸಹಚರರ ಜೊತೆ ಮಾತಾಡಬೇಕಾದಾಗ 5,000 ಕೊಟ್ಟರೆ ಇಲ್ಲಿ ಏನು ಜಾಮರ್ಗಳನ್ನು ಹಾಕಿರ್ತಾರೆ ಆ ಜಾಮರ್ಗಳನ್ನು ಟ್ಯೂನ್ ಮಾಡ್ತಾರೆ. ಅದು ಮಾಡಿದಾಗ ಏನಂತಂದರೆ ನೆಟ್ವರ್ಕು ಎಲ್ಲ ಕಡೆ ಲಭ್ಯವಾಗುತ್ತೆ ಅಂತಕ್ಕಂಥದ್ದು. ಮೊದಲು ಬ್ಲಾಕ್ ಸ್ಪಾಟ್ ಅಂತ ಇತ್ತು. 2 ಜಾಮರ್ಗಳ ನಡುವೆ ಏನು ಸರ್ಕಲ್ ಆಗಿ ಸುತ್ತಕ್ಕಂಥ ನೆಟ್ವರ್ಕ್ ಏನಿರುತ್ತೆ ಅದು ಒಂದು ಭಾಗದಲ್ಲಿ ಕಡಿಮೆ ಅಂದರೆ ಅದರ ವೇವ್ಸ್ ಏನಿರುತ್ತೆ ಅದು ಕಡಿಮೆ ಇರುತ್ತೆ, ಅಲ್ಲಿ ಹೋದಾಗ ಸಿಗ್ನಲ್ ಸಿಗುತ್ತೆ ಅಂತದ್ದು. ಇದನ್ನು ಸರಿಪಡಿಸ್ಬೇಕು. ಸರಿಪಡಿಸದೆ ಹೋದರೆ ನಿಮ್ಮ ವಿರುದ್ಧ ಈ ಕ್ರಿಮಿನಲ್ಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ಆರೋಪದ ಮೇಲೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕ್ತವೆ ಅಂತಕ್ಕಂಥ ಒಂದು ವಾರ್ನಿಂಗನ್ನು ADGP ದಯಾನಂದ್ ಅವರು ಪ್ರಿಸನ್ ಅಂದರೆ ಇಲ್ಲಿ ಸರ್ವಿಸ್ ಪ್ರೊವೈಡರ್ಗಳ ಮೇಲೆ ಹೇಳಿದರು. ಆದರೆ ಸರ್ವಿಸ್ ಪ್ರೊವೈಡರ್ಗಳು ಅವರ ಕೆಲಸವನ್ನು ಅವರು ನಿಯತ್ತಾಗಿ ಮಾಡಿದ್ದಾರೆ. ಆದರೆ ಜೈಲಿನಲ್ಲಿರ್ತಕ್ಕಂಥ ಸಿಬ್ಬಂದಿ, ವಾರ್ಡನ್ಗಳಿರ್ಬೋದು, ಸೂಪರ್ವೈಸರ್ಸ್ ಇರ್ಬೋದು, ಸೂಪರ್ಡೆಂಟ್ಗಳಿರ್ಬೋದು, ಇವರು ಈ ಭಯೋತ್ಪಾದಕರು ಕೊಡ್ತಕ್ಕಂಥ ಎಂಜಲ ಕಾಸು ಅಥವಾ ಕೊಲೆಗಡಕರು ಕೊಡ್ತಕ್ಕಂಥ ಎಂಜಲ ಕಾಸು, ಯಾಕಂತಂದರೆ ಅವ್ರಿಗೆ ರೋಲ್ ಕಾಲ್ ಬರುತ್ತೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಕುಖ್ಯಾತ ರೌಡಿ ಶೀಟರ್ ಆಗಿರ್ತಂತ ವಿಲ್ಸಂಗಡ ನಾಗ, ಆತ ಜೈಲಿನಲ್ಲಿ ಇದ್ಕೊಂಡೆ ತಿಂಗಳಿಗೆ 4-5 ಕೋಟಿ ರೂಪಾಯಿ ಮಾಮೂಲಿಯನ್ನು ವಸೂಲಿ ಮಾಡ್ತಾನೆ. ಆತನಿಗೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗೆ 2 ಲಕ್ಷ, 3 ಲಕ್ಷ, 5 ಲಕ್ಷ ಕೊಡುವಂಥದ್ದು ಯಾವ ಲೆಕ್ಕವೂ ಇಲ್ಲ. ಹಾಗಾಗಿ ಅಂತಹ ಹಣಕ್ಕೆ
ಮಾರಾಟ ಆಗಿರ್ತಕ್ಕಂಥ ಜೈಲು ಸಿಬ್ಬಂದಿ ಇಂತಹ ಅಕ್ರಮಗಳಲ್ಲಿ ತೊಡಗಿದ್ದಾರೆ. ಇದನ್ನ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥ ADGP ದಯಾನಂದ್ ಅವರು ಸಂಕ್ಷಿಪ್ತವಾದಂಥ ವರದಿಯನ್ನ ಕೇಳಿದ್ದಾರೆ. ಆರೋಪಿಗಳಿಗೆ ವಿಚಾರಣಾಧೀನ ಕೈದಿಗಳಿರ್ಬೋದು ಅಥವಾ ಸಜಾ ಕೈದಿಗಳಿರ್ಬೋದು, ಅವರಿಗೆ ಮೊಬೈಲ್ಗಳನ್ನ ಯಾರು ತಂದುಕೊಟ್ರು, ಯಾವ ಮಾರ್ಗದಲ್ಲಿ ಬಂತು, ಯಾವ ಯಾವ ಸಿಬ್ಬಂದಿ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಇವೆಲ್ಲ ವರದಿ ಕೊಡಿ ಅಂತ ಕೇಳಿದ್ದಾರೆ. ಅದು ಗ್ಯಾರಂಟಿ ನ್ಯೂಸ್ ಅನ್ನ ನೋಡಿ ಈ ಒಂದು ಆದೇಶವನ್ನ ಹೊರಡಿಸಿರ್ತಕ್ಕಂಥದ್ದು. ಮುಂದೆ ಆದ್ರೂ ಆ ವರದಿ ಬಂದಂತ ಬಳಿಕ ಅಲ್ಲಿ ನಿಯತ್ತಾಗಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಯನ್ನ ನಿಯೋಜನೆ ಮಾಡ್ತಾರ ಅಥವಾ ಇದನ್ನ ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಾಗಿ ಅವರು ಕೈಕೊಟ್ಟು ಕೂಳ್ತಾರ ಅನ್ನೋದನ್ನ ನೋಡ್ಬೇಕಾಗುತ್ತೆ. ವಿದ್ಯಾ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗೆ. ವ್ಯವಸ್ಥೆ ಮೇಲೆ ಬಹಳ ಬೇಸರ ವ್ಯಕ್ತವಾಗ್ತದೆ. ವಿಪರೀತ ಇದೆ ರಿಪೇರಿ ಆಗುವಂಥದ್ದು.